ಈ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅನ್ನುವಂಥದ್ದು ಭಾಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ದೊಡ್ಡಗೌಡರ ರಾಜಕೀಯ ಗರಡಿಯಲ್ಲಿ ಪಳಗಿದವರು, ಆದರೆ ಎದುರು ನಿಂತಿರೋದು ಗೌಡರ ಮಗನ ವಿರುದ್ಧ, ಅಂದರೆ HDK ವಿರುದ್ಧ. HDK ಜಮೀರ್ ಅಹ್ಮದ್ ಖಾನ್ ಸ್ನೇಹಕ್ಕೆ ದಶಮಾನದ ಹಿಸ್ಟ್ರಿ ಇದೆ. ಯಾರ್ದು ನಾನು ಹೇಳ್ತಿರೋದು ಜಮೀರ್ ಅಹ್ಮದ್ ಖಾನ್ ಬಗ್ಗೆ. ಅವ್ರದ್ದೇ ಗರಡಿಯಲ್ಲಿ ಪಳಗಿದ್ದು, ಈಗ ಅಟ್ಯಾಕ್ ಮಾಡಿದ್ದು ಗೌಡರ ಮಗನ ಮೇಲೆ. ಕೆಲ ವರ್ಷಗಳ ಹಿಂದೆ ಜಮೀರ್ ಹಾಗೂ HDK ಜಗಳವಾಗತ್ತೆ. ಜಮೀರ್ ದುಶ್ಮನಿಯಿಂದ ಸೈನಿಕನಿಗೆ ದೊಡ್ಡ ಹೊಡೆತ ಉಂಟಾಗತ್ತೆ ಅಂತ ಸುದ್ದಿ. ಕಾಲಾ ಕುಮಾರಸ್ವಾಮಿಯೇ ಕಾಂಗ್ರೆಸ್ಗೆ ಏಟು ಕೊಡ್ತಾರಾ? ಒಕ್ಕಲಿಗರಿಗೆ ಈಗಲೂ ದೇವೇಗೌಡರೇ ದೊಡ್ಡ ನಾಯಕ, ಎರಡು ಮಾತಿಲ್ಲ. DKಶಿ CM ಆಗ್ತಾರೆ ಅಂತ ವೋಟ್ ಕೊಡಿ ಅಂತೇಳಿ ಕಳೆದ ಬಾರಿ ಕೇಳಿದಾಗ ಕೊಟ್ಟರು. ಈ ಬಾರಿ ಆಗೋದಿಲ್ಲ ಅಂತ ಗೊತ್ತಿದೆ. ಆದರೂ DKಶಿನ ದೇವೇಗೌಡರ ಅಂತ ಬಂದಾಗ 10 ಜನರ ಪೈಕಿ 6 ಜನ ದೇವೇಗೌಡರು ಅಂತಾರೆ, 4 ಜನ DK ಶಿವಕುಮಾರ್ ಅಂತ ಹೇಳ್ಬೋದೇನು. ದೇವೇಗೌಡರ ಮೇಲೆ ಒಂದು ಮಮಕಾರ ಇದೆ. ಈ ನಡುವೆ ಗಾಯದ ಮೇಲೆ ಬರೆ ಎಳೆದ ಜಮೀರ್ ಅಹ್ಮದ್ ಖಾನ್ ಗುರುಪುತ್ರನನ್ನೇ ಖಾಲಿ ಎಂದಿದ್ದಕ್ಕೆ ಒಕ್ಕಲಿಗರು ಸಿಟ್ಟಾದ್ರ? ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ, ಒಕ್ಕಲಿಗರ ಹೊಟ್ಟೆ ಅರ್ಧದಷ್ಟಿದೆ. ದೊಡ್ಡ ಮಟ್ಟದಲ್ಲಿ ಒಕ್ಕಲಿಗರು JDSಗೆ ವೋಟ್ ಹಾಕಿದ್ರಾ? ಆ ಕಾರಣಕ್ಕಾಗಿ ಇಂಥ ಹೇಳಿಕೆಯನ್ನು ಕೊಟ್ರಾ ಹಿನ್ನಡೆ ಆಗ್ಬೋದು ಅಂತೇಳಿ. ಜಮೀರ್ ಎಡವಟ್ಟಿನಿಂದ ಯೋಗೇಶ್ವರ್ಗೆ ಭಯ ಆಗ್ತಾ ಇದೆಯಾ? ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ದರೆ ಇನ್ನೊಂದು ವಿಚಾರ ಇದೆ ಇಲ್ಲಿ. ಏನದು ನೋಡಿ, 100 ಕೋಟಿ ಖರ್ಚಾಗಿದೆ. ಆ ಕಡೆಯಿಂದ 50 ಕೋಟಿ, ಈ ಕಡೆಯಿಂದ 50 ಕೋಟಿ, ಅಲ್ಲಿ ಹೇಳ್ತಾ ಇರುವಂಥವ್ರು ಅಷ್ಟು ಕೊಟ್ಟಿದ್ದಾರೆ ದುಡ್ಡು. ಅದ್ರ ಜೊತೆಗೆ ನಿನ್ನೆಯಿಂದ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೆಟ್ಟಿಂಗ್ ದಂಧೆ ಶುರುವಾಗಿದೆ. ಈ ಹೇಳಿಕೆಯನ್ನು ಕೊಡೋ ಮುಖಾಂತರ, ಸೋಲ್ತೀನಿ ಅಂತ ಹೇಳಿಕೆಯನ್ನು ಕೊಡೋ ಮುಖಾಂತರ ಬೆಟ್ಟಿಂಗ್ನಲ್ಲಿ ದುಡ್ಡು ಮಾಡುವ ಯಾವುದಾದ್ರೂ ಐಡಿಯಾ ನಡೀತಾ ಇದೆಯಾ? ಮ್ಯಾಚ್ ಫಿಕ್ಸಿಂಗ್ ಹೇಳಿಕೆನ ಇದು ಅನ್ನುವಂಥ ಅನುಮಾನ ಕೆಲವರಿಗೆ ಕಾಡ್ತಾ ಇದೆ. ಅದು ಸರಿನೋ ತಪ್ಪು ಅಂತ ಗೊತ್ತಾಗೋದು 23ನೇ ತಾರೀಕು. ಮೇಲೆ ಪ್ರಭಾವ ಬೀರ್ತಕ್ಕಂಥ ವಿಶ್ಲೇಷಣೆ ಕೂಡ ಮಾಡಿಬಿಟ್ಟು ಭಾಳ ಜನ ನಾನು ಸುದ್ದಿ ವಿಶ್ಲೇಷಣೆ ಮಾಡೋರು ಕೂಡ ಹೇಳಿದ್ರು ಅದ್ರ ಬಗ್ಗೆ. ಸೋಲಿಸಿ ಅವ್ರನ್ನ, ಯಾರು ಜಮೀರ್ ವಿರುದ್ಧ ಹೇಳಿಕೆ ಕೊಟ್ಟವ್ರನ್ನ ಸೋಲಿಸಬೇಕು ಮತದಾರರು ಅಂತ. ನೋಡೋಣ, ರಿಸಲ್ಟ್ ಬರುತ್ತಲ್ಲ ನೋಡೋಣ. ಫಲಿತಾಂಶ ಏನು ಬೇಕಾದರೂ ಆಗಬಹುದು. ಅದು 2 ಪಕ್ಷಗಳು, JDS ಮತ್ತು BJP. ಇಲ್ಲಿ ನಂದು ಮತ್ತು ಕಾಂಗ್ರೆಸ್ಸು ಎರಡೂ ಸಮಬಲ ಇದೆ. ಈಗೂ ಆಗ್ಬೋದು, ಆಗ್ಬೋದು 50-50. ಇನ್ನೇನಿದ್ರೂ ಈ 23ಕ್ಕೆ ಯಾರ ಕೊರಳಿಗೆ ವಿಜಯಮಾಲೆ ಅನ್ನೋದು ಗೊತ್ತಾಗಬೇಕಿದೆ. ಅದಕ್ಕೂ ಮುನ್ನವೇ ಸೈನಿಕ ಶಸ್ತ್ರತ್ಯಾಗ ಮಾಡಿದ್ರ ಅನ್ನೋ ಅನುಮಾನ ದಟ್ಟವಾಗಿದೆ. ಮಹದೇವಸ್ವಾಮಿ, ರಿಪಬ್ಲಿಕ್ ಕನ್ನಡ, ರಾಮನಗರ. ಮುಡಾ ಹಗರಣದಲ್ಲಿ ಇವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿರಬಹುದು ಅಂತ. ದುರುಪಯೋಗ ಪಡಿಸ್ಕೊಂಡು 14 ಸೈಟಿಗೆ ಇವರು ಫೋನ್ ಮಾಡಿ ಹೇಳಿದ್ದಾರೆ ದುರುಪಯೋಗ. ಮಾಡಿಕೊಡ್ರಪ್ಪ, ಯಾವುದು ಕಾನೂನು ಮೀರಿ ಮಾಡಿಕೊಡಿ ಅಂತ ಇವರು ಹೇಳಿದರೆ ಅಲ್ಲಿ ಆಗಿದೆ. ಏನಾಗಿದೆ? 2003ರಲ್ಲಿ ಆ ಜಮೀನು ಪಡೆದಿರ್ತಾರಲ್ಲ, ವಸತಿ ಯೋಗ್ಯ ಜಮೀನಾಗಿರುತ್ತೆ. ಮಾರಾಟ ಮಾಡಬೇಕು ಅಂತಂದರೆ ಅಲ್ಲಿ ಕೃಷಿ ಭೂಮಿ ಅಂತ ಮಾಡಬೇಕಾಗುತ್ತೆ. ಕೃಷಿ ಭೂಮಿ ಅಂತ ಬರೆದಿದ್ದಾರೆ. ಯಾರು ಬರೆದಿದ್ದಾರೆ? ತಹಶೀಲ್ದಾರ್ ಬರೆದಿದ್ದಾರೆ. ಅದನ್ನು ಯಾರು ನೋಡಬೇಕು? DC ನೋಡಬೇಕು. ಕುಮಾರ ನಾಯಕನ ಅದಕ್ಕೆ ಕರೆಸಿದ್ರು, ಹೆಂಗಪ್ಪ ಹೇಳು, ಇದು ಹೆಂಗಾಯಿತು ಅಂತೇಳಿ. ಆ ಇಬ್ಬರಿಗೆ ಇವರೇನಾದರೂ ಒತ್ತಡ ಹಾಕಿದ್ರಾ ಅನ್ನೋದು ಪ್ರಶ್ನೆ. ಹಾಕಿರ್ಬೋದು ಅಂತ ಆರೋಪ. ಮತ್ತೊಂದು ಕಡೆ ಹೇಳೋದು, ಹಾಕಿರೋದು ಯಾಕೆ? ಕುಮಾರ ನಾಯಕ್ ಅಂತವ್ರು ಮತ್ತೊಬ್ಬರಂಥವ್ರು ಸಿದ್ದರಾಮಯ್ಯನವರ ಪತ್ನಿ ಜಮೀನು ಅಂತ ಹೇಳುವಾಗ ಈಸಿಯಾಗಿ ಮಾಡಿಕೊಟ್ಟಿರ್ಬೋದು, ಇವರು ಫೋನ್ ಮಾಡದೇ ಮಾಡಿಕೊಟ್ಟಿರ್ಬೋದು. ಅದು ಇವರು ತಪ್ಪು ಹೆಂಗಾಗತ್ತೆ ಅನ್ನೋಂಥ ಪ್ರಶ್ನೆ. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ವಿಚಾರಣೆ ನಡೆಯಿತು. ಸಿದ್ದರಾಮಯ್ಯ ಸುತ್ತ ಮುಡಾ ವರ್ತುಲ ಸಿದ್ಧಪಡಿಸ್ತಾ ಇದೆ ಬಿಜೆಪಿಯನ್ನು ಟ್ರೈ ಮಾಡ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಸುತ್ತ ಒಂದು ಚಕ್ರವ್ಯೂಹ ರಚನೆ ಮಾಡಿ ಅದರಲ್ಲಿ ಸಿಲುಕಿಸ್ಬೋದಾ ಅಂತೇಳಿ. ಅವರ ಪತ್ನಿ ಇವರನ್ನು ವಿಚಾರಣೆ ಮಾಡ್ತು ಲೋಕಾಯುಕ್ತ. ED ಕೆಲವರಿಗೆ ನೋಟಿಸ್ ಕೊಡ್ತು. ಈಗ ನನಗೆ ಕೊಟ್ಟು ನನ್ನನ್ನೇನಾದರೂ ಕೆಣಕುವಂಥ ಪ್ರಯತ್ನ ಮಾಡಿದರೆ ಅದೇ ಕಾರಣಕ್ಕೆ ಕೆರಳಿ ವಾರ್ನ್ ಮಾಡಿದ್ರ ಸಿದ್ದರಾಮಯ್ಯ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಬೇರೆ ಬೇರೆ ಅನುಮಾನಗಳು ಕಾಡ್ತಾ ಇದೆ. ನನ್ನನ್ನು ಮುಟ್ಟಿದ್ರೆ ಕಾಂಗ್ರೆಸ್ಗೆ ಹೇಳಿದ್ರಾ? ಕಾಂಗ್ರೆಸ್ಗೆ ಹೆಂಗೆ ಹೇಳೋಕ್ಕೆ ಸಾಧ್ಯ? BJPಗೆ ಹೇಳಿದ್ರಾ? ಹೇಳಿರಬಹುದೇನೋ, ಕಾಂಗ್ರೆಸ್ಗೆ ಹೇಳಿರಬಹುದೇನೋ ಅನ್ನುವಂಥ ಅಂತೆಕಂತೆಗಳಿದೆ. ಮುಂದಕ್ಕೆ ಹೋಗೋಣ. CM ಸಿದ್ದರಾಮಯ್ಯ ಎಷ್ಟಿದ್ರೂ ಕೂಲಾಗಿರ್ತಾರೆ. ಆದರೆ ನಿನ್ನೆಯಿಂದ ನೀವು ನೋಡಿ ಕೆರಳಿ ಕೆಂಡಾಮಂಡಲವಾಗ್ತಾ ಇದ್ದಾರೆ. ನನ್ನ ಮುಟ್ಟಿದರೆ ಜನ ಸುಮ್ಮನಿರಲ್ಲ ಅಂತ ಮೊದಲು ವಾರ್ನ್ ಮಾಡಿದರು. ಈ ಎಚ್ಚರಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡಿದ್ರೆ, ನನ್ನನ್ನು ಮುಟ್ಟಿದರೆ ಜನ ಸುಮ್ಮನಿರಲ್ಲ,
ಅಂದರೆ ನನ್ನನ್ನು ಕೆಳಗಿಳಿಸಿದ್ರೆ ಜನ ಸುಮ್ಮನಿರಲ್ಲ ಅಂತ ಹೇಳಿದ್ರೋ, ಅಥವಾ ಇಡಿ ಮುಖಾಂತರ ನೀವು ಕುಮಾರ್ ನಾಯಕ್ಗೆ, ನನ್ನ ಆಪ್ತ ನಾಯಕಿಗೆ ಮತ್ತೊಬ್ಬರಿಗೆ ನೋಟಿಸ್ ಕೊಟ್ಟು ಹೆದರಿಸಿದಂಗೆ ನನಗೇನಾದರೂ ನೋಟಿಸ್ ಕೊಟ್ಟು ಅರೆಸ್ಟ್ ಗಿರೆಸ್ಟ್ ಮಾಡುವಂಥದ್ದಾದರೆ ಜನ ಬಿಡೋದಿಲ್ಲ ಅಂತ BJP ಹೈಕಮಾಂಡ್ಗೆ ಸವಾಲು ಹಾಕಿದ್ರ. ಆದರೆ ಕೋಪಿಸ್ಕೋತಾ ಇದ್ದಾರೆ, ಮೂರು ಬಾರಿ ಕೋಪಿಸ್ಕೊಂಡ್ರು. ಯಾಕೆ ಈ ಕತೆ ಹೇಳ್ತಾ ಇದ್ದೀನಿ ಬನ್ನಿ ನೋಡೋಣ. $60,000 ಕೋಟಿ ಹಣವನ್ನು ಈ ರಾಜ್ಯದ ರೈತರಿಗೆ ಗ್ಯಾರಂಟಿ ಮುಖಾಂತರ ಕೊಡ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ರಾಷ್ಟ್ರದಲ್ಲಿ ಒಂದು ರಾಜ್ಯ ಇದ್ದಾರೆ, ಅದು ಸಿದ್ದರಾಮಣ್ಣನ ರಾಜ್ಯ. ಸಿದ್ದರಾಮಣ್ಣನ ರಾಜ್ಯನ ಜನತೆ ದಂಗೆ ಹೇಳ್ತಾರೆ. ಇದು ಸ್ವಲ್ಪ ನಾವೇನಾರ ಹೇಳ್ಬಿಟ್ರೆ ಹೆಂಗಸರುಗಳು ಬಂದು ಪರ್ಕೆ ತಗೊಂಡು ಕೆರಿತಾರೆ. ನಾನು ಈಗಲೇ ಹೇಳಿದ್ದೀನಿ. ನನ್ನನ್ನು ಮುಟ್ಟಿದ್ರೆ ಜನ ಸುಮ್ಮನಿರಲ್ಲ ಎಂದ ಸಿದ್ದು, ಮೊದಲು ಕೆಲಸ ಮಾಡಿ ಅಂತ ಸೋಮಣ್ಣ ಗುದ್ದು. ಆಗಸ್ಟ್ನಲ್ಲೇ ಕಾಂಗ್ರೆಸ್ ಶಾಸಕ KM ಶಿವಲಿಂಗೇಗೌಡರು ಹೇಳಿದ್ರು, ಸರ್ಕಾರದ ತಂಟೆಗೆ ಬಂದ್ರೆ ಹೆಣ್ಮಕ್ಳು ಪಟಪಟ ಅಂತ ಪೊರಕೆ ತಗೊಂಡು ಹೊಡಿತಾರೆ ಅಂದಿದ್ರು. ಆದ್ರೆ ಇದೀಗ ಸ್ವತಃ CM ಸಿದ್ದರಾಮಯ್ಯನವರೇ ಜನ ರೊಚ್ಚಿಗೇಳ್ತಾರೆ ಅಂತ ಹೇಳ್ತವ್ರೆ. ಒಟ್ಟು ಒಂದು ಕುಟುಂಬಕ್ಕೆ 50,000 ರಿಂದ 60,000 ರೂಪಾಯಿ ಒಂದು ತಿಂಗಳು ಕೊಡ್ತಾ ಇದ್ದಾರೆ. ಒಂದು ತಿಂಗಳಿಗೆ 50,000 ರಿಂದ 60,000 ಯಾವ ಸರ್ಕಾರ ಕೊಟ್ಟಿದೆ? ಅದಕ್ಕೆ ಹೊಟ್ಟೆ ಮನೆಯವರಿಗೆ ಸಿದ್ದರಾಮಯ್ಯ ಎಲ್ಲ ಬಡವರಿಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ. ಹೆಂಗಾರ ತಗಲಾಕ್ಬಿಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ. ನಾನು ಹೇಳಿದೆ, ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದೀನಿ. ಸಿದ್ದು ಮುಟ್ಟಿದರೆ ಕೇಸ್ ಜಡಿಯುತ್ತಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ, ಸಿದ್ದರಾಮಯ್ಯರನ್ನ ಯಾರಾದ್ರೂ ಮುಟ್ಟೋಕೆ ಆಗುತ್ತಾ? ಯಾರಾದ್ರೂ CM ಮುಟ್ಟಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ. ಆದ್ದರಿಂದ ನಿಮ್ಮನ್ನ ಯಾರೂ ಮುಟ್ಟೋದು ಬೇಡ, ನೀವೇ ಇವರೆಲ್ಲರನ್ನ ಮುಟ್ಟಿ ಅಂತ ವ್ಯಂಗ್ಯವಾಡಿದ್ರು. ಯಾರಾದ್ರೂ ಮುಖ್ಯಮಂತ್ರಿ ಮುಟ್ಟಿದ್ರೆ ಸುಮ್ಮನೆ ಇರಬೇಕು. ಮುಖ್ಯಮಂತ್ರಿ ಏನಾಯ್ತದೆ, ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಾಗಾಗಿ ನಾವು ಮಾತಾಡಿದ್ರು. ಕರ್ನಾಟಕದೊಳಗೆ ಸಿದ್ದರಾಮಯ್ಯರಂಥ ರಾಜಕಾರಣಿಯನ್ನ ಕೆಣಕಿ ಉಳಿದವರುಂಟೆ. ಇಷ್ಟಕ್ಕೂ ಸಿದ್ದರಾಮಯ್ಯರನ್ನ ಕೆಣಕಿದ್ದು ಕಾಂಗ್ರೆಸ್ ಹೈಕಮಾಂಡ, BJP ಹೈಕಮಾಂಡ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.